ನಾನು ಇವಾಗ ಇರೋದು ಮಧುರೈ ಜಂಕ್ಷನಲ್ಲಿ ನಿಮಗೋಸ್ಕರ ಒಂದು ಹೊಸ ವಂದೇ ಭಾರತ್ ಇನಾಗ್ರೇಷನ್ ಜರ್ನಿ ವ್ಲಾಗ್ ತೊಗೊಂಬರೋಕ್ಕೆ ನಾನು ಬೆಂಗಳೂರಿಂದ ಮಧುರೈಗೆ ಬಂದಿರೋದು. ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಎಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಸೊ ನಾನು ಇವಾಗ ಇರೋದು ಮಧುರೈ ಜಂಕ್ಷನಲ್ಲಿ ನಿಮಗೋಸ್ಕರ ಒಂದು ಹೊಸ ವಂದೇ ಭಾರತ್ ಇನಾಗ್ರೇಷನ್ ಜರ್ನಿ ವ್ಲಾಗ್ ತೊಗೊಂಬರೋಕ್ಕೆ ನಾನು ಬೆಂಗಳೂರಿಂದ ಮಧುರೈಗೆ ಬಂದಿರೋದು. ಸೊ ಇವತ್ತು ಇನಾಗ್ರೇಟ್ ಆಗ್ತಿರೋದು ನಮ್ಮ ಮಧುರೈ ಬೆಂಗಳೂರು ವಂದೇ ಭಾರತ್. ಸೊ ಅದು ಇನಾಗ್ರೇಟ್ ಆದರೆ ನಿಮ್ಮ ಜರ್ನಿ ತೋರಿಸಿಲ್ಲ ಅಂದರೆ ಅದು ಹೆಂಗಾಗತ್ತೆ ಗುರು. ಸೊ ಹೇಳಕ್ಕೆ ಹೋದರೆ ನಮ್ಮ ದೇಶದಲ್ಲಿ ಇವತ್ತು 3 ವಂದೇ ಭಾರತ್ ಇನಾಗ್ರೇಟ್ ಆಗ್ತಿದೆ. ಇದೊಂದು ನಮ್ಮ ಮಧುರೈದು ಬೆಂಗಳೂರು ಆಯಿತು, ಇನ್ನೊಂದು ಚೆನ್ನೈ ಟು ನಾಗರ್ಕೋಯಿಲು, ಇನ್ನೊಂದು ಮೇರಠ್ ಲಕ್ನೋ ವಂದೇ ಭಾರತ್. ನಾರ್ತ್ ಇಂಡಿಯಲ್ಲಿ ಒಂದೇ, ಸೌತ್ ಇಂಡಿಯಲ್ಲಿ 2 ವಂದೇ ಭಾರತ್ ಇನಾಗ್ರೇಷನು. ಸೊ ಇದು ನೀವು ಹಿಂದೆ ನೋಡ್ಬೋದು. ಸೊ ನಮ್ಮದಿದು ಆರೆಂಜ್ ವಂದೇ ಭಾರತು. ಇದ್ರದ್ದು ಫುಲ್ ನಿಮಗೆ ಜರ್ನಿ ಇನ್ಫಾರ್ಮೇಷನ್ ಎಲ್ಲ ಕೊಡ್ತೀನಿ. ಸದ್ಯಕ್ಕೆ ಒಂದು ಕೆಲಸ ಮಾಡೋಣ, ಒಳಗಡೆ ಹೋಗೋಣ, ನಿಮಗೆ ಇಂಟೀರಿಯರ್ಸ್ ಎಲ್ಲ ತೋರಿಸೋಣ, ಆಮೇಲೆ ಇನ್ನೂ ಇನ್ಫಾರ್ಮೇಷನ್ ಮುಂದೆ ಪ್ರೊವೈಡ್ ಮಾಡೋಣ. ಬನ್ನಿ ಇವಾಗ ನಾವು ಎಂಟ್ರಿ ಹೊಡಿಯೋಣ ನಮ್ಮ ಹೊಸ ವಂದೇ ಭಾರತ್ ಒಳಗಡೆ. ಸೊ ನಾವು ನಮ್ಮ ಹೊಸ ವಂದೇ ಭಾರತ್ ಒಳಗಡೆ ಬಂದರೆ ನೀವು ನೋಡ್ಬೋದು ಸೋಷಿಯಲ್ ಮೀಡಿಯಾ ಅವ್ರಿಗೆ ಅಲೋಕೇಟ್ ಆಗಿರೋದು C4 ಕೋಚು. ಇನ್ನೂ ಇಂಟೀರಿಯರ್ಸ್ ನಿಮಗೆಲ್ಲ ತೋರಿಸ್ತೀನಿ ಸ್ವಲ್ಪ ಮುಂದೆ. ಸೊ ನಾರ್ಮಲ್ ಚೇರ್ ಕಾರಲ್ಲಿ ನಿಮ್ಗೆ ಬಂದು 3:2 ಕಾನ್ಫಿಗರೇಷನ್ ಇರುತ್ತೆ, ಮತ್ತು ಇಲ್ಲಿ ಲಗೇಜ್ ಏರಿಯಾ ಎಲ್ಲ ಇರುತ್ತೆ. ಇನ್ನೂ ಮುಂದೆ ವಿಚಾರಿಸೋಣ. ಫಸ್ಟ್ ಇಲ್ಲಿ ನೋಡಿ ಎಲ್ಲ ಫೋಟೋಸು, ನ್ಯೂಸ್ ಮೀಡಿಯಾ ಎಲ್ಲ ಕವರೇಜ್ ಎಲ್ಲ ಮಾಡ್ತಿದ್ದಾರೆ. ನೋಡ್ಬೋದು ಇಂಡಿಯನ್ ರೈಲ್ವೇಸ್ ಬ್ಯಾಜಿಂಗ್ ಇದೆ, ಅಲ್ಲಿ 75 ಇಯರ್ಸ್ ಆಜಾದಿ ಕಾ ಅಮೃತ್ ಮಹೋತ್ಸವ್ ಬ್ಯಾಜಿಂಗ್ ಇದೆ. ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಸೊ ಇಲ್ಲಿ ಫಸ್ಟು ಲೆಟರ್ಸ್ ಅಲ್ಲಿ ಅದು ಬಂದು ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಇರುತ್ತೆ. ಸೊ ನಮ್ಮ ಈ ವಂದೇ ಭಾರತ್ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು 2024. ಮತ್ತು ನಿಮಗೆ ಸ್ಪೆಷಲ್ ಟ್ರೈನ್ ನಂಬರು ಲೈಕ್ ಇನಾಗ್ರೇಷನ್ ಜರ್ನಿ ಅಲ್ವಾ, ಸೊ ಅದಕ್ಕೆ ಸ್ಪೆಷಲ್ ನಂಬರ್ ಇರುತ್ತೆ 02671 ಬಂದು ನಮ್ಮದು ಸ್ಪೆಷಲ್ ಇನಾಗ್ರೇಷನ್ ನಂಬರು. ಕಮರ್ಷಿಯಲ್ ನಂಬರ್ ಬಂದು ಬೇರೆದಿರುತ್ತೆ, ಅದು ಏನಿರುತ್ತೆ ಅದೆಲ್ಲ ನಿಮಗೆ ನಾನು ಮುಂದೆ ತಿಳಿಸ್ತೀನಿ. ಫುಲ್ ಮುಂದೆ ಬಂದುಬಿಟ್ಟಿದ್ದೀನಿ ಸ್ಟೇಜ್ ಕವರ್ ಮಾಡೋಕ್ಕೆ. ಬಟ್ ಸದ್ಯಕ್ಕೆ ಯಾರು ಮುಂದೆ ಸ್ಟೇಜ್ ಹತ್ರ ಇಲ್ಲ, ನಮಗೆ ಇಲ್ಲಿ ಮುಂದೆ ಹೋಗಕ್ಕೆ ಬಿಡ್ತಿಲ್ಲ, ನಾವು ಹೋದರೆ ಹಂಗೆ ಹೋಗಬೇಕು. ಸೊ ಮೀಡಿಯಾ ಹೌಸಸ್ ಎಲ್ಲ ವಾಪಸ್ ಬರ್ತಿದ್ದಾರೆ, ಯಾಕಂದರೆ ಇನಾಗ್ರೇಷನ್ ಬಂದು 12:30ಗೆ, ಇನ್ನೂ ನಮ್ಮ ಟೈಮ್ 11 o'clock ಆಗ್ತಿದೆ. ಬಟ್ ನಾವು ಅಲ್ಲಿ ಹೋಗಲ್ಲ, ನಾವು ಟ್ರೈನಲ್ಲೇ ಇರ್ತೀವಿ. ಯಾಕಂದರೆ ಇನಾಗ್ರೇಷನ್ ಟೈಮಲ್ಲಿ ನಾವು ಟ್ರೈನಲ್ಲೇ ಇರಬೇಕು. ಫ್ಲ್ಯಾಗ್ ತೋರಿಸ್ಬಿಟ್ರೆ ನಾವು ಅಷ್ಟೇ ಟ್ರೈನ್ ಆಚೆನೇ ಇಟ್ಬಿಡ್ತೀವಿ. ನಾನು ಟ್ರೈನ್ ಒಳಗಡೆ ತಿರ್ಗಾ ಬಂದುಬಿಟ್ಟಿದ್ದೀನಿ. ನಾನು ಹೋಗ್ತೀನಿ ಎಕ್ಸಿಕ್ಯೂಟಿವ್ ಕ್ಲಾಸ್ ಕವರ್ ಮಾಡೋಕ್ಕೆ, ಯಾಕಂದರೆ ಸುಮಾರು ಸಲ ಗಾಡಿ ಹೊರಟ ಮೇಲೆ ಎಕ್ಸಿಕ್ಯೂಟಿವ್ ಕ್ಲಾಸೇ ಕವರ್ ಮಾಡೋಕ್ಕಾಗಲ್ಲ ಗುರು, ಒಳಗಡೆಯಿಂದ ಹೋಗೋಕ್ಕಲ್ಲ. ಟಿ ವಿ ಹಾಕ್ಬಿಟ್ಟಿದ್ದಾರೆ ಒಳಗಡೆನೇ, ನೋಡೋಣ ಏನಾಗುತ್ತೆ. C3 ಕೋಚಲ್ಲಿ ಸದ್ಯಕ್ಕೆ ಟಿ ವಿ ಹಾಕ್ಬಿಟ್ಟಿದ್ದಾರೆ ಸೆಂಟ್ರಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಒಳಗಡೆಯಿಂದ ನಾವು ಹೋಗೋಕ್ಕಾಗಲ್ಲ, ಮೇ ಬಿ ಹೊರಗಿಂದ ಹೋಗ್ಬೋದು, ಬಟ್ ಸದ್ಯಕ್ಕೆ ಬೇಡ. E1ಅಲ್ಲಿ ಹೋಗೋಕ್ಕಾಗಲಿಲ್ಲ ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿ, ಯಾಕಂದರೆ ಅಲ್ಲಿ ಸ್ವಲ್ಪ ಡೋರ್ಸ್ ಹತ್ರ ಎಲ್ಲರೂ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಚೀಫ್ ಗೆಸ್ಟ್ ಯಾರೋ ಬರ್ತಿರ್ಬೋದು ಅದಕ್ಕೋಸ್ಕರ. ಬಟ್ ಏನಂದರೆ ನಾವು ಒಳಗಡೆಯಿಂದ ಹೋಗ್ಬೋದು, ಬಟ್ ಅಲ್ಲಿ ಸೆಂಟ್ರಲ್ ಟಿ ವಿ ಹಾಕ್ಬಿಟ್ಟಿದ್ದಾರೆ. ಸುಮ್ಮನೆ ಆ ಟಿ ವಿಗೆ ಬಿದ್ದೋಗ್ಬಿಟ್ರೆ, ಅದು ಹೊಡೆದೋಗ್ಬಿಟ್ರೆ ನಮ್ಗೊಂದು ತಲೆನೋವು ಆಗ್ಬಿಡುತ್ತೆ. ಸೊ ನೋಡೋಣ, ಟ್ರೈನ್ ರನ್ನಿಂಗ್ ಮೂವಿಂಗಲ್ಲಿ ಇರುವಾಗ ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ಎಕ್ಸಿಕ್ಯೂಟಿವ್ ಕ್ಲಾಸ್ ತೋರ್ಸೋಕ್ಕಾಗಲಿಲ್ಲ, ಸೊ ಪರವಾಗಿಲ್ಲ, ಅದು ಆಮೇಲೆ ತೋರಿಸೋಣ ಹೇಳ್ದಾನೆ. ಸೊ ಸದ್ಯಕ್ಕೆ ನಿಮಗೆ ನಾರ್ಮಲ್ ಚೇರ್ ಕಾರ್ಡ್ದು ಫೀಚರ್ ತೋರಿಸ್ತೀನಿ. ಸೊ ನಾನು ಒಂದು ಸೀಟಿಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಹಾರ್ಡ್ ಮೆಟೀರಿಯಲ್ ಇದೆ, ಕುಷನ್ ಆ್ಯಕ್ಚುಲಿ ಹಾರ್ಡ್ ಮೆಟೀರಿಯಲ್ ಇದೆ, ಸ್ವಲ್ಪ ಡಿಸ್ಕಂಫರ್ಟ್ ಆಗ್ಬೋದು. ಸೊ ನಿಮಗೆ 3x3 ಕೂತ್ಕೊಳೋಕ್ಕೆ ಒಂದು ಸ್ವಲ್ಪ ಕಂಜೆಸ್ಟೆಡ್ ಇರಬಹುದು. ನಂತರ 3 ಜನ ಬಂದುಬಿಟ್ರೆ ಅಷ್ಟೇ ಕಂಜೆಸ್ಟೆಡೇ ಗುರು ಪಕ್ಕ. ಮತ್ತು ಇಲ್ಲಿ ನಿಮಗೆ ರಿಕ್ಲೈನಿಂಗ್ ಬಟನ್ ಸಿಗುತ್ತೆ, ಈ ಬಟನ್ ಒತ್ತಿದ್ರೆ ರಿಕ್ಲೈನ್ ಆಗುತ್ತೆ ಸೀಟು. ಸೀಟ್ ರಿಕ್ಲೈನ್ ಆಗುತ್ತೆ, ಮತ್ತು ಸೇಮ್ ಬಟನ್ ಪ್ರೆಸ್ ಮಾಡಿ ಇನ್ಕ್ಲೈನ್ ಮಾಡ್ಬೋದು ಸೀಟ್ನ. ಅಲ್ಲಾದಮೇಲೆ ನಿಮ್ಗೆ ತೋರ್ಸೋಕೆ ಹೋದರೆ ಇಲ್ಲಿ ನಿಮಗೆ ರೀಡಿಂಗ್ ಲೈಟ್ ಸಿಗುತ್ತೆ. ಸೊ ಇದು ರೀಡಿಂಗ್ ಲೈಟು, 3 ಸೀಟಿಗೆ 3 ಸಿಗುತ್ತೆ. ಸೊ ನೀವು ಇದನ್ನು ರೊಟೇಟ್ ಮಾಡ್ಬೋದು. ಇದು ಸದ್ಯಕ್ಕೆ ಇದು ರೊಟೇಟ್ ಆಗ್ತಿಲ್ಲ, ನೀವು ಏನೋ ಗಮ್ ಜಾಸ್ತಿ ಆಗ್ಬಿಟ್ಟಿರ್ತಾರೆ ಅನಿಸ್ತಿದೆ. ಸೊ ನಿಮ್ಗೆ ಇಲ್ಲಿ ದೊಡ್ಡ ವಿಂಡೋ ಸಿಗುತ್ತೆ ಗುರು, ವಿಂಡೋ ಶೇಡ್ ಸಿಗುತ್ತೆ. ಸೊ ಎಲ್ಲರೇ ಇದು ಇಲ್ಲಿ ಎಷ್ಟು ಇಳಿತೀರಾ ಅಲ್ಲಿ ಬಂದು ನಿಂತ್ಕೊಂಡ್ಬಿಡುತ್ತೆ, ತಿರ್ಗಾ ನೀವು ಪುಷ್ ಮಾಡಿದ್ರೆ ವಾಪಸ್ ಹೋಗ್ಬಿಡುತ್ತೆ. ಸೊ ಈಗ ನೀವು ನೋಡ್ಬೋದು ಸೀಟ್ ನಂಬರ್ 35 ಯಾವುದು ವಿಂಡೋಸು, ಯಾವುದು ಮಿಡಲು, ಯಾವುದು ಐಲ್ ಎಲ್ಲ ಹೇಳ್ಬಿಡ್ತಾರೆ, ಯಾಕಂದರೆ ಜಗಳ ಮಾಡ್ಬಾರ್ದು. ಆಮೇಲೆ ನಿಮ್ಗೆ ಇದರಲ್ಲಿ ಕ್ಯಾಮ್ರಾಸು ಸಿಗುತ್ತೆ, ಸ್ಮೋಕ್ ಡಿಟೆಕ್ಟರ್ಸು ಸಿಗುತ್ತೆ, ಮತ್ತು ಸ್ಪೀಕರ್ಸು ಅನೌನ್ಸ್ಮೆಂಟ್ಗೆ ಅದು ಸಿಗುತ್ತೆ. ಮತ್ತು ಇಲ್ಲಿ ನೀವು ನಡೆದ್ರೆ ಲೈಕ್ ಈ ಪ್ಯಾಸೇಜಲ್ಲಿ ನೀವು ನಡ್ಕೊಂಡು ಹೋದರೆ ನಿಮಗೆ ಗ್ರ್ಯಾಬಿಂಗ್ ಹ್ಯಾಂಡಲ್ಲು ಕೊಟ್ಟಿರ್ತಾರೆ. ಸೊ ಈ ಹ್ಯಾಂಡಲ್ನ ಗ್ರ್ಯಾಬ್ ಮಾಡ್ಕೊಂಡು ನೀವು ಆರಾಮಾಗಿ ನಡ್ಕೊಂಡು ಹೋಗಬಹುದು. ಒಂದು ಇಲ್ಲಿ ಟಾಕ್ ಬ್ಯಾಕ್ ಯೂನಿಟ್ ಸಿಗುತ್ತೆ. ಸೊ ಇದು ಎಮರ್ಜೆನ್ಸಿಯಲ್ಲಿ ಯೂಸ್ ಮಾಡಬೇಕು. ಸೊ ಪುಷ್ ಮಾಡಿ ನೀವು ಮಾತಾಡಿದ್ರೆ ಲೋಕೋ ಪೈಲಟ್ ಇಲ್ಲಾಂದರೆ ಗಾರ್ಡ್ ಹತ್ರ ಮಾತಾಡ್ಕೊಬೋದು. ಬಟ್ ಇದು ವೆರಿ ಎಮರ್ಜೆನ್ಸಿಯಲ್ಲಿ ಮಾತ್ರ ಯೂಸ್ ಮಾಡಬೇಕು. ಎಮರ್ಜೆನ್ಸಿ ಬಿಟ್ಟು ಏನಾದರೂ ಯೂಸ್ ಮಾಡೋಕ್ಕೆ ಹೋದರೆ ನಿಮ್ಮ ಮೇಲೆ ಫೈನು ಇಲ್ಲಾಂದರೆ ಜೈಲಲ್ಲಿ ಹಾಕ್ಕೊಂಡ್ಬಿಡ್ತಾರೆ. ಸೊ
ವೆನ್ ಇಟ್ ಇಸ್ ಟೂ ಇಂಪಾರ್ಟೆಂಟ್ ಆವಾಗ ಮಾತ್ರ ಯೂಸ್ ಮಾಡಿ. ಫೀಚರ್ ತೋರಿಸ್ತಾನೆ. ಇವಾಗ ಚಾರ್ಜಿಂಗ್ ಸಾಕೆಟ್ ತೋರಿಸೋಣ ವಂದೇ ಭಾರತಲ್ಲಿ ಹೆಂಗಿರತ್ತಂತ. ಸೊ ನೀವು ನೋಡೋಕೆ ಹೋದರೆ ಇಲ್ಲಿ ನೋಡಿ ಚಾರ್ಜಿಂಗ್ ಸಾಕೆಟು. ಸೊ ನಿಮಗೆ ನಾರ್ಮಲ್ ಸಾಕೆಟ್ ಪಾಯಿಂಟ್ ಸಿಗುತ್ತೆ, ನೀವು ಮಾಡ್ಬೋದು, ಚಾರ್ಜ್ ಮಾಡ್ಬೋದು. ಟೈಪ್ ಎ ಸಿಗುತ್ತೆ, ಟೈಪ್ ಸಿ ಸಿಗುತ್ತೆ. ಸೊ ಆರಾಮಾಗಿ ನೀವು ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಇದರಲ್ಲಿ ನಿಮಗೆ ಫುಡ್ ಟ್ರೇನೂ ಸಿಗುತ್ತೆ. ಸೊ ಫುಡ್ ಟ್ರೇ ಬಂದು ಮೆಟಲ್ದು. ಸೊ ಇದು ಸ್ವಲ್ಪ ಚೆನ್ನಾಗಿದೆ, ಶೇಕಿಂಗ್ ಆಗೋಲ್ಲ ಅಷ್ಟೊಂದು. ಸೊ ವಾಟರ್ ಟೆಸ್ಟ್ ಮಾಡೋದಾ ಬೇಡ ಬಿಡಿ. ಇದರಲ್ಲಿ ನಿಮಗೆ ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಬಿಡ್ತಾರೆ. ಫುಡ್ ರೆಸ್ಟ್ ಇದೆ, ಬಟ್ ಫುಡ್ ರೆಸ್ಟ್ ಲಾಕ್ ಆಗೋದಿಲ್ಲ. ನೀವು ಸುಮ್ಮನೆ ಕಾಲೆತ್ತಿದ್ರೆ ಬಂದ್ಬಿಡೋದು ಮೇಲೆ ನೋಡಿ. ಮತ್ತು ಇಲ್ಲಿ ನಿಮಗೆ ಬಾಟ್ಲ್ ಹೋಲ್ಡರ್ ಕೊಡ್ತಾರೆ, ಬಟ್ ಇದು ಲಾಕ್ ಆಗೋದಿಲ್ಲ ಅಲ್ವಾ. ಸೊ ಇದು ಸ್ವಲ್ಪ ಅಜೀಬ್ ಅನಿಸ್ತಿದೆ ನನಗೆ. ನೋಡಿದ್ರಿ ಏನು ಸಕ್ಕದಾಗಿ ಟಮಟೆ ಹೊಡೆದ್ರು ಗುರು, ಕ್ರೇಜಿಯಾಗಿತ್ತು. ಆ ಟಮಟೆ ಹೊಡಿತಿದ್ರಲ್ಲ, ಡ್ಯಾನ್ಸ್ ಆಡೋಕ್ಕೆ ಮನಸ್ಸು ಬರ್ತಿತ್ತು. ಬಟ್ ಜೊತೆಯಲ್ಲಿ ಯಾರು ಇದ್ದಿಲ್ಲ ಡ್ಯಾನ್ಸ್ ಮಾಡೋಕ್ಕೆ, ಅದಕ್ಕೆ ಡ್ಯಾನ್ಸ್ ಮಾಡಿಲ್ಲ ನಾವು. ಇದು ಸದ್ಯಕ್ಕೆ ನಮ್ಮ ಮಧುರೈ ಮತ್ತು ಬೆಂಗಳೂರು ವಂದೇ ಭಾರತ್ ಇನಾಗ್ರೇಷನ್ ಆಯಿತು. PM ನರೇಂದ್ರ ಮೋದಿ ಅವರು ಗ್ರೀನ್ ಫ್ಲಾಗ್ ತೋರಿಸಿದ್ರು. ಸೊ ಇದು ನಮ್ಮ ಇನಾಗ್ರೇಷನ್ ಜರ್ನಿ ಸ್ಟಾರ್ಟು. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಇನಾಗ್ರೇಷನ್ ಗುರು, ನೆಕ್ಸ್ಟ್ ಲೆವೆಲ್. ಇದೇ ನಮ್ಮ ಮೇನ್ ಸ್ಟೇಜು. ಹೇಳ್ದಂಗೆ ಇನಾಗ್ರೇಷನ್ ನಮ್ದು ಆಯಿತು ಮಧುರೈ ಜಂಕ್ಷನಿಂದ. ಸೊ ಇವಾಗ ಏನೇನು ಫೆಸಿಲಿಟಿ ಇದೆ ಮತ್ತು ಯಾವ್ಯಾವ ಸ್ಟೇಷನಲ್ಲಿ ನಮ್ಮ ಟ್ರೈನ್ ಸ್ಟಾಪ್ ಕೊಡುತ್ತೆ, ಅದು ಇನಾಗ್ರೇಷನ್ ಸ್ಪೆಷಲ್ ಎಲ್ಲೆಲ್ಲಿ ಸ್ಟಾಪ್ ಇದೆ ಸೇಮ್ ಬಂದು ನಮ್ಮದು ಕಮರ್ಷಿಯಲ್ ಜರ್ನಿಗೂ ಸ್ಟಾಪ್ಸ್ ಇದೆ. ಸೊ ಏನೂ ಚೇಂಜಸ್ ಇಲ್ಲ. ಸೊ ಎಲ್ಲೆಲ್ಲಿ ಸ್ಟಾಪ್ ನಾನು ತೋರಿಸ್ತೀನಿ, ಅದು ಸೇಮ್ ಬಂದು ಕಮರ್ಷಿಯಲ್ ಇರುತ್ತೆ. ನೀವೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿ. ನಾವು ಮಧುರೈಯಿಂದ ಸ್ವಲ್ಪ ಔಟ್ರಲ್ಲಿ ಬಂದ್ರಿ, ಆವಾಗಲೇ ನಮ್ಮ ವಂದೇ ಭಾರತ್ ಪಿಕಪ್ ಹಿಡಿದುಬಿಟ್ಟಿದೆ. ಹೆವಿ ಪಿಕಪ್ ಹಿಡಿದಿದೆ ಗುರು, ನೀವು ನೋಡ್ತಿರ್ಬೋದು. ಬಟ್ ನೀವು ವಂದೇ ಭಾರತಲ್ಲಿದ್ದರೆ ನಿಮಗೆ ಆ ಪಿಕಪ್ಪು, ಫೀಲು, ಸ್ಪೀಡು ಅಷ್ಟೊಂದು ಗೊತ್ತಾಗೋದೇ ಇಲ್ಲ ನಿಜ ಹೇಳಕ್ಕೆ ಹೋದರೆ. ಅಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಬರ್ತಿರುತ್ತೆ. ನಿಮ್ಮದು ನೆಕ್ಸ್ಟ್ ಸ್ಟಾಪ್ ಯಾವುದು, ಎಷ್ಟು ನಿಮಿಷಕ್ಕೆ ನಿಮ್ಗೆ ಬರುತ್ತೆ, ಎಷ್ಟು ಕಿಲೋಮೀಟ್ರ್ ಇದೆ. ಸದ್ಯಕ್ಕೆ ತೋರಿಸ್ತಿಲ್ಲ, ಬಟ್ ತೋರ್ಸೋದು ಮುಂದೆ. ಕಮರ್ಷಿಯಲ್ ರನ್ ನೀವು ಮಾಡಿದ್ರೆ ಪಕ್ಕ ತೋರಿಸುತ್ತೆ. ಮತ್ತು ಇದರಲ್ಲಿ ನಮ್ಮದು ಸ್ಪೀಡ್ ತೋರಿಸ್ತಿತ್ತು, ಬಟ್ ಸದ್ಯಕ್ಕೆ ತೋರಿಸ್ತಿಲ್ಲ. ಅದೇನು ಇವಾಗ ಬಂತು ನೋಡಿ, 110 ಕಿಲೋಮೀಟ್ರ್ ಫ್ಲಾಟ್ ಹೊಡಿದಿದೆ. ಇದರಲ್ಲಿ ನಿಮಗೆ ಯಾವ ಕೋಚ್ ಇದೆ ಅದು ಗೊತ್ತಾಗುತ್ತೆ. ಮತ್ತು ವಾಶ್ರೂಮ್ ಆಕ್ಯುಪೈಡ್ ಇದೆಯಾ ಇಲ್ಲ ಅಂತ ಅದು ಗೊತ್ತಾಗುತ್ತೆ. ರೈಟ್ ಸೈಡ್ ಆಕ್ಯುಪೈಡ್ ಇದೆ, ಲೆಫ್ಟ್ ಸೈಡು ವೇಕೆಟ್ ಇದೆ. ಸೊ ಇದೆಲ್ಲ ನೀವು ಇದರಲ್ಲಿ ನೋಡ್ಬೋದು. ಇದರಲ್ಲಿ ನೀವು ಗಮನ ಕೊಟ್ಟಿರಿ, ಎಲ್ಲ ಡಿಸ್ಟೆನ್ಸು, ಟೈಮಿಂಗ್ ಎಲ್ಲ ಇದರಲ್ಲಿ ತೋರಿಸುತ್ತೆ. ನಾವು ಮದುವೆಯಿಂದ ಹೊರಟಿದ ತಕ್ಷಣ ನಮಗೆ ವಾಟರ್ ಬಾಟಲ್ ಸರ್ವಿಂಗ್ ಶುರು ಮಾಡಿಬಿಟ್ಟಿದ್ದಾರೆ. ಲೈಕ್ ಸ್ವಲ್ಪ ಔಟ್ರಲ್ಲಿ ಬಂದ್ರಿ, ಸೊ ಅಲ್ಲಿಂದ ಶುರು. ಸೊ ನೋಡೋಣ ಇನ್ನೂ ಏನೇನು ಫೆಸಿಲಿಟಿ ಪ್ರೊವೈಡ್ ಮಾಡ್ತಾರೆ ಇವರು. ಸೊ ಇದು ನಮ್ಮ ಇನಾಗ್ರೇಷನ್ ಜರ್ನಿಗೆ 1 ಲೀಟ್ರ್ ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ಬಟ್ ಕಮರ್ಷಿಯಲಲ್ಲಿ ನಿಮಗೆ 1/2 ಲೀಟ್ರ್ ವಾಟರ್ ಬಾಟಲ್ ಕೊಡ್ಬೋದು. ನೀವೇನು ಮಾಡಿ 1/2 ಲೀಟ್ರ್ ಕೊಟ್ಟರೆ ನಿಮ್ಗೆ ಇನ್ನೂ 1/2 ಲೀಟ್ರ್ ಡಿಮ್ಯಾಂಡ್ ಮಾಡೋಕ್ಕೆ ನಿಮಗೆ ಫುಲ್ ರೈಟ್ಸ್ ಇದೆ. ಸೊ ಆ್ಯಸ್ ಪರ್ ದ IRCTC ರೂಲು, ನೀವು ವಂದೇ ಭಾರತಲ್ಲಿ ಟ್ರಾವೆಲ್ ಮಾಡಿದ್ರೆ 1 ಲೀಟ್ರ್ ವಾಟರ್ ಬಾಟಲ್ ನಿಮಗೆ ಸಿಗಬೇಕು. ಸೊ 1/2 ಲೀಟ್ರ್ ಕೊಟ್ಟರೆ ಯು ಡಿಮ್ಯಾಂಡ್ ಅಗೇನ್, ತಿರ್ಗಾ ಡಿಮ್ಯಾಂಡ್ ಮಾಡಿ ಇನ್ನೊಂದು 1/2 ಲೀಟ್ರ್ ಬಂದು ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ ಅವರು. ಲ್ಯಾಂಡ್ಸ್ಕೇಪ್ ಏನು ಸಕ್ಕದಾಗಿ ಕಾಣಿಸಿದೆ ನಿಮ್ಗೆ. ಇಲ್ಲಿ ಫಾರ್ಮಿಂಗ್ ಲ್ಯಾಂಡ್ ಸಿಗುತ್ತೆ, ಮತ್ತು ಬಾಳೆಕಾಯಿ ತೋಟ, ಮತ್ತು ಅಲ್ಲಿ ತೆಂಗಿನಕಾಯಿ ತೋಟ ಎಲ್ಲ ನಿಮ್ಗೆ ಸಿಗುತ್ತೆ. ಆ ಮೌಂಟೇನ್ ವ್ಯೂಸ್ ಮಾತ್ರ ಸಕ್ಕದಾಗಿದೆ. ಅದಕ್ಕೆ ವಾಟರ್ ಬಾಟಲ್ ಕೊಟ್ಟಾದ್ಮೇಲೆ ನಮ್ಮ ಫುಡ್ ಸರ್ವಿಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ತಗೋಣ, ಊಟ ಟೇಸ್ಟ್ ಮಾಡೋಣ, ಹೆಂಗಿರುತ್ತೆ ನಿಮಗೆಲ್ಲ ತಿಳಿಸೋಣ. ಸದ್ಯಕ್ಕೆ ನಮ್ಮ ಊಟ ಪ್ಲೇಟ್ ಬಂದ್ಬಿಟ್ಟಿದೆ. ಸೊ ಓಪನ್ ಮಾಡೋಣ, ನೋಡೋಣ ಏನೇನು ಇದೆ. ಸದ್ಯಕ್ಕೆ ಪ್ಲೇಟ್ನ ಓಪನ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ನಮ್ಮ ಪರೋಟ ಸಿಕ್ಕಿದೆ, ಇಲ್ಲಿ ಬಂದು ಪಲಾವು, ಇದು ಚೆನ್ನ ಮಸಾಲ, ಇದು ಮಿಕ್ಸರ್ ಟೈಪು, ಇಲ್ಲಿ ನಮ್ಮ ಕರ್ಡ್ ಸಿಕ್ಕಿದೆ, ಇಲ್ಲಿ ಮೈಸೂರು ಪಾಕು. ಸೊ ನಾನು ಹೇಳ್ತೀನಿ, ಇದು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಬಟ್ ಒಂದು ಜ್ಞಾಪನ ಇಟ್ಕೊಂಡು, ಲೈಕ್ ಒಂದು ಮೈಂಡಲ್ಲಿ ಇಟ್ಕೊಂಡಿರಿ, ಇದು ಬರೀ ಇನಾಗ್ರೇಷನ್ ಜರ್ನಿಗೆ ಮಾತ್ರ. ಕಮರ್ಷಿಯಲ್ ಜರ್ನಿಗೆ ಚೇಂಜ್ ಆಗುತ್ತೆ. ಸೊ ಇದೇ ಸಿಗುತ್ತೆ ನಿಮ್ಮ ಕಮರ್ಷಿಯಲ್ ಜರ್ನಿಯಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ನಾನು ಇದು ತಿಂತೀನಿ, ತಿಂದ್ಬಿಟ್ಟು ನಿಮಗೆ ರಿವ್ಯೂ ಕೊಡ್ತೀನಿ ಹೆಂಗಿದೆ ಅಂತ. ನಾನು ಊಟ ಮಾಡ್ತೀನಿ, ಇದು ನಾವು ವಂದೇ ಭಾರತ್. ಅದ್ರ ಜೊತೆ ಇದು ವ್ಯೂ ನೋಡಿ ಗುರು, ಕ್ರೇಜಿಯಾಗಿ ವ್ಯೂ ಇದೆ, ಸಖತ್ತು. ನಮ್ಮ ಈ ಬೆಂಗಳೂರು ವಂದೇ ಭಾರತ್ ಸದ್ಯಕ್ಕೆ ತಲುಪಿದೆ ದಿಂಡಿಗಲ್ ಜಂಕ್ಷನ್ಗೆ. ಇದು ನಮ್ಮ ಮೊದಲ ಇನಾಗ್ರಲ್ ಸ್ಟಾಪು, ಮತ್ತು ಮೊದಲ ಕಮರ್ಷಿಯಲ್ ಸ್ಟಾಪು ಇದು ಇದೆ. ಮತ್ತು ನೀವು ನೋಡಿದ್ರೆ ಅಲ್ಲಿ ಫಂಕ್ಷನ್ ಎಲ್ಲ ನೋಡ್ಬೋದು. ನೀವು ಮುಂದೆ ನಡೀತಿದೆ ಫಂಕ್ಷನ್ ಎಲ್ಲ ನೋಡಿ. ಸದ್ಯಕ್ಕೆ ನಾನು ಅಲ್ಲಂತೂ ಹೋಗಲ್ಲ, ಯಾಕಂದರೆ ಆಟೋಮ್ಯಾಟಿಕ್ ಡೋರ್ಸು. ಸೊ ಬೆಸ್ಟ್ ಏನು ಮಾಡೋಣ,
ಒಳಗಡೆ ಹೋಗ್ಬಿಟ್ಟು ಮಾತಾಡೋಣ, ಏನಾದರೂ ಮಿಸ್ ಆಗಿಬಿಟ್ರೆ ಅಷ್ಟೇ ಗುರು ತಲೆನೋವು ಆಗ್ಬಿಡುತ್ತೆ ಆಮೇಲೆ. ಸದ್ಯಕ್ಕೆ ನಾನು ತಿರ್ಗಾ ನಮ್ಮ ವಂದೇ ಭಾರತ್ ಒಳಗಡೆ ಬಂದುಬಿಟ್ಟೆ, ಯಾಕಂದರೆ ಇದು ಬಂದು ಆಟೋಮ್ಯಾಟಿಕ್ ಡೋರ್ಸು. ಏನಾದರೂ ಒಂದು ಸಲ ಕ್ಲೋಸ್ ಆಯ್ತಂದರೆ ತಿರ್ಗಾ ತೆಗಿಯೋಕ್ಕಾಗಲ್ಲ ಗಾರ್ಡ್ ತೆಗಿಯೋರ್ಗು. ಸೊ ನಮ್ಗೇನಕ್ಕೆ ಸುಮ್ಮನೆ ರಿಸ್ಕ್ ತಗೋದು, ಆರಾಮಾಗಿ ಒಳಗಡೆ ಬಂದು ವೀಡಿಯೋ ಮಾಡೋಣ. ದಿಂಡುಗಲ್ ಜಂಕ್ಷನಲ್ಲಿ ಡೋರ್ಸ್ ಕ್ಲೋಸ್ ಆಗಿಬಿಟ್ಟಿದೆ. ಸೊ 2 ಮಿನಿಟ್ಸ್ ಸ್ಟಾಪ್ ಇತ್ತು ಅಷ್ಟೇ. ಸೊ ಅದಕ್ಕೆ ನಾನು ಹೇಳ್ದಲ್ಲ, ರಿಸ್ಕ್ ಬೇಡ, ವಂದೇ ಭಾರತಲ್ಲಂತೂ ರಿಸ್ಕೇ ಬೇಡ ಗುರು. ಇಲ್ಲಿಂದ ತಿರ್ಗಾ ನಾನು ಬೆಂಗಳೂರಿಗೆ ಹೆಂಗೆ ರೀಚ್ ಆಗ್ತೀನಿ ನನಗೆ ಗೊತ್ತಿಲ್ಲ. ಸೊ ಊಟ ಬಗ್ಗೆ ಮಾತಾಡಿದೆ, ರಿವ್ಯೂ ಬಗ್ಗೆ. ಊಟ ಸಕ್ಕತ್ತಾಗಿತ್ತು. ಬಟ್ ನಾನು ತಿರ್ಗಾ ಹೇಳ್ತೀನಿ, ಇದು ಕಮರ್ಷಿಯಲ್ ಜರ್ನಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ, ಊಟ ಚೇಂಜ್ ಇರುತ್ತೆ. ಯಾಕಂದರೆ ಇನಾಗ್ರಲ್ ಕೇಟ್ರರ್ಸು ಮತ್ತು ಕಮರ್ಷಿಯಲ್ ಕೇಟ್ರರ್ಸ್ ಡಿಫ್ರೆಂಟ್ ಇರ್ತವೆ. ನಾವು ಸದ್ಯಕ್ಕೆ ಹೊರಟ್ಬಿಟ್ಟಿದ್ದೀವಿ ದಿಂಡುಗಲ್ ಜಂಕ್ಷನಿಂದ. ನೀವು ನೋಡ್ಬೋದು ದಿಂಡುಗಲ್ ಜಂಕ್ಷನಲ್ಲೂ ಫಂಕ್ಷನ್ ಇತ್ತು. ಸೊ ಇಲ್ಲೆಲ್ಲ ಕಾರ್ಯಕ್ರಮ ಎಲ್ಲ ನಡೀತಿತ್ತು. ಇಲ್ಲೆಲ್ಲರೂ ನಿಂತ್ಕೊಂಡಿದ್ದಾರೆ. ಸೊ ವೇವಿಂಗ್ ಆಫ್ ಎಲ್ಲ ನಡೀತಿದೆ. ನಾವು ಈ ಡೋರಿಂದ ಎಂಟ್ರಿ ಮಾಡಿದ್ರೆ ನಿಮ್ಗೆ ಹತ್ತು ಕಡೆ ಒಂದು ಕ್ಯಾಮ್ರಾ ಸಿಗುತ್ತೆ, ಮತ್ತು ಇದ್ ಕಡೆ ಒಂದು ಕ್ಯಾಮ್ರಾ ಸಿಗುತ್ತೆ. ಇಲ್ಲಿ ಎಮರ್ಜೆನ್ಸಿಯಲ್ಲಿ ಗಾರ್ಡ್ ಡೋರ್ ಮಾಡಿದ್ರೆ, ಡೋರ್ ಓಪನ್ ಆಗಿಲ್ಲ ಅಂದರೆ ನೀವು ಎಮರ್ಜೆನ್ಸಿ ಬಟನ್ ಒತ್ತಿ ಓಪನ್ ಮಾಡ್ಬೋದು. ಮತ್ತು ಅಲ್ಲಿ ನಮ್ಗೆ ಸೈಡ್ ಪ್ಯಾಂಟ್ರಿ ಸಿಗುತ್ತೆ, ಇಲ್ಲಿ ವಾಶ್ರೂಮ್ ಇರುತ್ತೆ. ಸೊ ಹೇಳೋಕೋದ್ರೆ ನಿಮಗೆ ವಾಶ್ರೂಮು ಒಂದು ಕಡೆ ಮಾತ್ರ ಸಿಗುತ್ತೆ, ಇನ್ನೊಂದು ಕಡೆ ಬಂದು ಸೈಡ್ ಪ್ಯಾಂಟ್ರಿ ಇರುತ್ತೆ. ಇವಾಗ C4 ಇದ್ದೀನಲ್ಲ, C4 ಒಂದು ಕಡೆ ಬಂದು ವಾಶ್ರೂಮ್ ಇದೆ, ಇನ್ನೊಂದು ಕಡೆ ಬಂದು ಇದಿದೆ, ಏನಂತಾರೆ ಸೈಡ್ ಪ್ಯಾಂಟ್ರಿ ಇದೆ. ಮತ್ತು ನಿಮಗೆ ಇಯರ್ ನಾನು ಹೇಳ್ದಲ್ಲ 2024 ಮ್ಯಾನುಫ್ಯಾಕ್ಚರ್ ಆಗಿರೋದು. ಮತ್ತು ಮಂತ್ ಬಂದು ಮಾರ್ಚು ನಿಮ್ಗೆ ಇಲ್ಲಿ ಗೊತ್ತಾಗ್ಬೋದು. ಆ್ಯಂಡ್ ಸೀಟ್ ಕೆಪಾಸಿಟಿ ಬಂದು 78 ಇದೆ. ಸೊ ಮಾತಾಡೋಕ್ಕೆ ಹೋದರೆ ನಮ್ಮ ಈ ವಂದೇ ಭಾರತ್ ಬಂದು 8 ಕೋಚ್ ವಂದೇ ಭಾರತು. ಸೊ ಟೋಟ್ಲಿ 7 ಬಂದು ಚೇರ್ ಕಾರ್ ಇದೆ, 1 ಬಂದು ಎಕ್ಸಿಕ್ಯೂಟಿವ್ ಕ್ಲಾಸ್ ಇದೆ. ಪ್ರೈಸಸ್ ಎಲ್ಲ ನಿಮಗೆ ನಾನು ಮುಂದೆ ಹೇಳ್ತೀನಿ. ಮತ್ತು ಸೀಟಿಂಗ್ದು ಹೇಳಕ್ಕೆ ಹೋದರೆ C1 C7 ಬಂದು ಅದು ಬಂದು 44 ಸೀಟ್ಸ್ ಇರುತ್ತೆ. ಯಾಕಂದರೆ ಅದರಲ್ಲಿ ಗಾರ್ಡ್ ಕ್ಯಾಬಿನು ಇಂಜಿನ್ ಕ್ಯಾಬಿನ್ ಅಟ್ಯಾಚ್ಡ್ ಇರುತ್ತೆ. ಮತ್ತು E1 ಬಂದು ಎಕ್ಸಿಕ್ಯೂಟಿವ್ ಕೋಚ್ ಇರುತ್ತೆ, ಅದರಲ್ಲಿ 52 ಸೀಟ್ಸ್ ಇರುತ್ತೆ. ಮತ್ತು ನಾರ್ಮಲ್ C2 C3 C4 C5 C6 C7 ನಿಮಗೆ 78 ಸೀಟ್ ಸಿಗುತ್ತೆ. ಸೊ ಯಾಕಂದರೆ ಅದು ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ ಗಾರ್ಡ್ ಕ್ಯಾಬಿನು ಇಂಜನ್ ಲೋಕೋಮೋಟಿವ್ ಪೈಲಟ್ ಕ್ಯಾಬಿನ್ ಎಲ್ಲ ಅಟ್ಯಾಚ್ ಇರುತ್ತೆ. ಅದರಲ್ಲಿ ಅದಕ್ಕೆ ಸ್ವಲ್ಪ ಕಡಿಮೆ ಸೀಟ್ಸ್ ಇರುತ್ತೆ, 44 ಇರುತ್ತೆ. ಹೇಳ್ದಲ್ಲ, ನೀವು ಇದರಲ್ಲಿ ಟ್ರ್ಯಾಕ್ ಮಾಡ್ಬೋದು. ಸೊ ನಿಮಗೆ ಟೈಮಿಂಗು ಇದು ಆ್ಯಕ್ಚುಲಿ ಕಮರ್ಷಿಯಲ್ ಟೈಮಿಂಗ್ ತೋರಿಸ್ತಿದೆ. ಸೊ ಟೈಮಿಂಗ್ ಕಾಣಿಸುತ್ತೆ ನಿಮ್ಗಲ್ಲಿ, ಸ್ಪೀಡು ಕಾಣಿಸುತ್ತೆ ನೋಡಿ. ಮತ್ತು ಇವಾಗ ಡಿಸ್ಟೆನ್ಸ್ ಟು ರೀಚ್ ನೆಕ್ಸ್ಟ್ ಸ್ಟಾಪ್ ಬಂದು 62 ಕಿಲೋಮೀಟ್ರ್. ಸೊ ನಿಮಗೆಲ್ಲ ಕಾಣಿಸುತ್ತೆ. ಮತ್ತು ಇದರಲ್ಲಿ 4 ಭಾಷೆ ಬರುತ್ತೆ. ಸದ್ಯಕ್ಕೆ ನೀವು ತಮಿಳ್ ನೋಡ್ತಿರ್ಬೋದು. ಇವಾಗ ಸ್ವಲ್ಪ ಹೊತ್ತಲ್ಲಿ ಅಷ್ಟೇ ಕನ್ನಡ ಹೋಯ್ತು ಅನಿಸ್ತಿದೆ, ನಾನು ನೋಡಿಲ್ಲ ಕರೆಕ್ಟಾಗಿ. ಸೊ ನೋಡಿ ಕನ್ನಡ ಬಂತು. ಸೊ ನಿಮ್ಗೆ ಇಲ್ಲಿ ಕನ್ನಡ ಬಂತು. ಇದಾದಮೇಲೆ ನಿಮ್ಗೊಂದು ಇಂಗ್ಲೀಷ್ ಭಾಷೆ ಬರುತ್ತೆ ಮತ್ತು ಇನ್ನೊಂದು ಹಿಂದಿ ಭಾಷೆ ಬರುತ್ತೆ. ನಮ್ಮ ಟ್ರೈನು ಸದ್ಯಕ್ಕೆ ರೀಚ್ ಆಗಿದೆ ತಿರುಚುಪಲ್ಲಿ ರೈಲ್ವೆ ಸ್ಟೇಷನ್ಗೆ. ಆ ಕಡೆ ಫುಲ್ಲು ಉದ್ಘಾಟನೆ ನಡೀತಿದೆ. ಸೊ ನಾವು ಮುಂದೆ ಹೋಗೋಕ್ಕಾಗಲ್ಲ, ಯಾಕಂದರೆ ಮುಂದೆ ಹೋದರೆ ತಿರ್ಗಾ ಒಳಗಡೆ ಬರೋಕ್ಕಾಗಲ್ಲ. ಸೊ ಸದ್ಯಕ್ಕೆ ಇವಾಗ ಒಳಗಡೆ ಹೋಗೋಣ. ಇವಾಗ ಕ್ಲೋಸ್ ಆಗ್ತಿದೆ, ಸುಮ್ಮನೆ ಇಲ್ಲೇ ಮಿಸ್ ಆಗಿಬಿಡ್ತೀವಿ ಆಮೇಲೆ ಡೋರ್ ಕ್ಲೋಸ್ ಆಗಿಬಿಟ್ರೆ. ಬಂದುಬಿಟ್ಟಿದ್ದೀವಿ ತಿರುಚುಪಲ್ಲಿ ಬಂದು ನಮ್ಮದು ಸೆಕೆಂಡ್ ಕಮರ್ಷಿಯಲ್ ಸ್ಟಾಪು. ಸೊ ನಿಮಗೆ ಟಿಕೆಟ್ ಪ್ರೈಸು ಮತ್ತು ಟೈಮಿಂಗು ಮತ್ತು ಯಾವ್ಯಾವ ಸ್ಟಾಪ್ಸ್ ಬರುತ್ತೆ ಅದು ಸ್ವಲ್ಪ ನಿಮಗೆ ಮುಂದೆ ತಿಳಿಸ್ತೀನಿ ನಾನು. ಇದು ನಮ್ಮದು ಇನ್ನೊಂದು ರೌಂಡು ಊಟ ಬಂದ್ಬಿಟ್ಟಿದೆ. ಸೊ ಇದು ಇವಾಗ ಟೇಸ್ಟ್ ಮಾಡೋಣ, ನೋಡೋಣ ಇದ್ರ ಟೇಸ್ಟ್ ಹೆಂಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ಈಗ ಊಟ ಬಂದಿದೆ ಇನ್ನೊಂದು ರೌಂಡು. ನಾನು ಹೇಳ್ದಲ್ಲ, ಸೊ ಇದು ನಮ್ಮ ಪಲಾವು ಬಿಸಿ ಇದೆ, ಫ್ರೆಶ್ ಇದೆ. ಬೆಳಗ್ಗೆದು ಲೈಕ್ ಮಧ್ಯಾಹ್ನ ಆವಾಗಲೇ ಮೊದಲಿಂದ ಅದು ಫ್ರೆಶ್ ಇತ್ತು, ಬಟ್ ಸ್ವಲ್ಪ ಬೆಳಗ್ಗೆ ಪ್ರಿಪೇರ್ ಮಾಡಿದರು. ಇದು ತಿರುಚುಪಲ್ಲಿಯಲ್ಲಿ ಬೋರ್ಡ್ ಆಗಿದೆ. ಸೊ ಇದು ಚೆನ್ನಾಗಿ ತಿರ್ಗಾ ಸೇಮು. ಇಲ್ಲಿ ಚಿಪ್ಸು, ಇಲ್ಲಿ ಮೈಸೂರು ಪಾಕು, ಇಲ್ಲಿ ರೊಟ್ಟಿ. ಅದಕ್ಕೆ ನಾನು C1 ಕೋಚ್ ಹತ್ರ ಬಂದುಬಿಟ್ಟಿದ್ದೀನಿ. ಸ್ವಲ್ಪ ನಿಮ್ಗೆ ತೋರ್ಸೋಣ ಸ್ಟೇಷನಲ್ಲಿ ಹೆಂಗೆ ಮಾಹೋಲ್ ಇದೆ. ಸೊ ಇಲ್ಲಿ ಬಂದಿದ ತಕ್ಷಣ ನಾವು ಇಳಿಯೋಣ, ಆವಾಗ ನಿಮ್ಗೆ ತೋರ್ಸೋಣ ಏನು ಪ್ರಿಪ್ರೇಷನು ಹೆಂಗಿರುತ್ತೆ. ಅದು ನಾವು ಇವಾಗ ಸದ್ಯಕ್ಕೆ ಕಾರೂರು ಜಂಕ್ಷನ್ಗೆ ಅಪ್ರೋಚ್ ಹೊಡಿತಿದ್ದೀವಿ. ಕಾರೂರು ಸ್ಟೇಷನ್ ರೀಚ್ ಆಗೋಕ್ಕಿಂತ ಮುಂಚೆನೇ ಭಯಂಕರವಾಗಿ ರೈನು ಸ್ಟಾರ್ಟ್ ಆಗಿಬಿಟ್ಟಿದೆ. ಸದ್ಯ ಕರೂರ್ ಜಂಕ್ಷನ್ ರೀಚ್ ಆಗಿದೆ. ಮತ್ತು ಇಲ್ಲಿ ಫುಲ್ಲು ಸ್ಲೋಗನ್ಸ್ ಎಲ್ಲ ನಡೀತಿದೆ. ಭಾರತ್ ಮಾತಾ ಕಿ ಜೈ, ಫುಲ್ ಸ್ಲೋಗನ್ಸು.
ಇತ್ ಕಡೆ ಸ್ಟೂಡೆಂಟ್ಸ್ ಎಲ್ಲ ಹತ್ತಿದ್ದಾರೆ, ಇಳಿತಿದ್ದಾರೆ. ಸುಮಾರು ಜನ ಇಲ್ಲಿ ಬೋರ್ಡ್ ಮಾಡ್ತಾರೆ, ಇಲ್ಲಿ ಡಿಬೋರ್ಡ್ ಮಾಡ್ಬಿಡ್ತಾರೆ ಸ್ಟೂಡೆಂಟ್ಸು. ಸದ್ಯಕ್ಕೆ ನಾವು ಹೊರಟ್ಬಿಟ್ಟಿದ್ದೀವಿ ಕರೂರು ಜಂಕ್ಷನಿಂದ. ನೀವು ನೋಡಿದ್ರಲ್ಲ ಹೆಂಗ್ ಸ್ಲೋಗನ್ಸ್ ಎಲ್ಲ ಆಗ್ತಿದ್ರು, ಸಾಕಾಗಿತ್ತು ಗುರು ಇದು ವೈಬ್ ಮಾತ್ರ. ಸದ್ಯಕ್ಕೆ ಒಂದು ಗೋವಾ ಜ್ಯೂಸ್ ನಮ್ಗೆ ಸಿಕ್ಬಿಟ್ಟಿದೆ, ಬಿ ನ್ಯಾಚುರಲ್ಲು. ಇದು ನಾವು ನಮ್ಮ ಹೊಟ್ಟೆ ಒಳಗಡೆ ಇವಾಗ ಹಾಕೋಣ. ಕೋಲ್ಡ್ ಇಲ್ಲ ಸದ್ಯಕ್ಕೆ, ವಾರ್ಮ್ ಆಗಿದೆ. ಇದು ನಾನು ಬಂದು ಸದ್ಯಕ್ಕೆ ಕೂತ್ಕೊಂಡ್ಬಿಟ್ಟಿದ್ದೀನಿ ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿ. ಸದ್ಯಕ್ಕೆ ಇವಾಗ ಮಾತಾಡೋಣ. ಟ್ರೈನ್ ನಂಬರು ಮಧುರೈಯಿಂದ ಬೆಂಗಳೂರಿಗೆ ಹೋಗುವಾಗ ಬೆಂಗಳೂರು ಕಂಟಿಗೆ 20671 ಇರುತ್ತೆ. ಬೆಂಗಳೂರು ಕಂಟಿಯಿಂದ ಮಧುರೈಗೆ ಬರುವಾಗ 20672 ಇರುತ್ತೆ. ಅದಾದಮೇಲೆ ನಾನು ಮಾತಾಡೋಕೆ ಹೋದರೆ ನಿಮಗೆ ಮಧುರೈಯಿಂದ ಇದು ಹೊರಟೋದು 5:15ಗೆ ಮತ್ತು ಬೆಂಗಳೂರು ಕಂಟಿಗೆ 1 ಗಂಟೆಗೆ ತಲುಪತ್ತೆ. ತಿರ್ಗಾ ಬೆಂಗಳೂರು ಕಂಟಿಂದ 1:15ಗೆ ಸ್ಟಾರ್ಟ್ ಆಗುತ್ತೆ. ತಿರ್ಗಾ ಮಧುರೈಗೆ ಬಂದು 9:45ಗೆ ರೀಚ್ ಆಗುತ್ತೆ. ಮಧುರೈಯಿಂದ ಬೆಂಗಳೂರು ಕಂಟು ರೈಲ್ವೆ ಸ್ಟೇಷನ್ ಮಧ್ಯ ಲೈಕ್ ಸ್ಟೇಷನ್ಸ್ ಮಾತಾಡೋಕೆ ಹೋದರೆ ಮಧುರೈಯಿಂದ ಮಧುರೈ ಇಸ್ ಜಂಕ್ಷನ್, ಅದು ಜಂಕ್ಷನು. ಅದಾದಮೇಲೆ ದಿಂಡುಗಲ್ ಜಂಕ್ಷನ್ ಬರುತ್ತೆ. ಅದಾದಮೇಲೆ ತಿರುಚನಪಲ್ಲಿ ಲೈಕ್ ತಿರುಚಿ ಜಂಕ್ಷನ್ ಬರುತ್ತೆ. ಕಾರೂರು ಜಂಕ್ಷನ್ ಬರುತ್ತೆ. ಅದಾದಮೇಲೆ ನಮಕ್ಕಲ್ಲು, ಅದಾದಮೇಲೆ ಸೇಲಂ ಜಂಕ್ಷನು, ಅದಾದಮೇಲೆ ನಮ್ಮ ಕೃಷ್ಣರಾಜಪುರಂ ಕರ್ನಾಟಕದು, ಅದಾದಮೇಲೆ ನಮ್ಮ ಬೆಂಗಳೂರು ಕಂಟು. ತಿರ್ಗಾ ರಿವರ್ಸಲ್ಲಿ ಸೇಮ್ ಬರುತ್ತೆ. ಲೈಕ್ ಬೆಂಗಳೂರು ಕಂಟು ಕೃಷ್ಣರಾಜಪುರಂ ಫಸ್ಟ್ ಬರುತ್ತೆ. ಅದಾದಮೇಲೆ ಡೈರೆಕ್ಟ್ ತಮಿಳ್ನಾಡು ಸೇಲಮು, ಅದಾದಮೇಲೆ ನಮಕ್ಕಲ್ಲು, ಅದಾದಮೇಲೆ ಕಾರೂರು ಜಂಕ್ಷನು, ತಿರುಚನಪಲ್ಲಿ ತಿರುಚಿ ಜಂಕ್ಷನು, ಅದಾದಮೇಲೆ ದಿಂಡುಗಲ್ ಜಂಕ್ಷನು, ಮಧುರೈ ಜಂಕ್ಷನು. ಸೊ ಮಾತಾಡೋಗೋದ್ರೆ ಟೈಮಿಂಗು, ಅರೈವಲ್ ಡಿಪಾರ್ಚರ್ ಈ ಜಂಕ್ಷನ್ದೆಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಿರುತ್ತೆ. ಸೊ ನೀವು ಪಾಸ್ ಮಾಡಿ ಅದು ಓದ್ಬೋದು, ಎಷ್ಟು ಟೈಮಿಗೆ ಬರುತ್ತೆ, ಯಾವ ಸ್ಟೇಷನ್ಗೆ, ಎಷ್ಟು ಟೈಮ್ಗೆ ಎಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಸೊ ಸ್ಕ್ರೀನ್ ಮೇಲೆಲ್ಲ ಬರ್ತಿರುತ್ತೆ, ಪಾಸ್ ಮಾಡಿ ನೀವು ಓದ್ಬೋದು ಅದನ್ನು. ಟಿಕೆಟ್ ಪ್ರೈಸ್ದು ಮಾತಾಡೋಕೆ ಹೋದರೆ ಟಿಕೆಟ್ ಪ್ರೈಸ್ ನಾನು ಸ್ವಲ್ಪ ಮುಂದೆ ನಿಮ್ಗೆ ತಿಳಿಸ್ತೀನಿ. ಸದ್ಯಕ್ಕೆ ನಮ್ಮ ಸ್ನ್ಯಾಕ್ ಬಾಕ್ಸ್ ಬಂದುಬಿಟ್ಟಿದೆ. ಇವಾಗ ಇದನ್ನು ಓಪನ್ ಮಾಡೋಣ, ನೋಡೋಣ ಸ್ನ್ಯಾಕ್ ಬಾಕ್ಸಲ್ಲಿ ಏನೇನು ಇವ್ರು ಕೊಟ್ಟಿದ್ದಾರೆ ನಮ್ಗೆ ತಿನ್ನೋಕ್ಕೆ. ಇಲ್ಲಿ ನೀವು ನೋಡ್ಬೋದು ಮೆಕ್ಚ ಇದೆ, ಇಲ್ಲಿ ಕೇಕ್ ಇದೆ, ಮತ್ತು ಇಲ್ಲಿ ನಮ್ಮ ಮೈಸೂರು ಪಾಕು. ಇದು ಏನಂತ ನನಗೆ ಅರ್ಥ ಆಗ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಟ್ರೈನ್ ಸದ್ಯಕ್ಕೆ ತಲುಪಿದೆ ಸೇಲಂ ಜಂಕ್ಷನ್ಗೆ. ಗುರು ಹೆವಿ ರಶ್ ಇದೆ, ಇಲ್ಲಿ ಇಳಿಯೋರು ಜಾಸ್ತಿ, ಹತ್ತೋರು ಸುಮಾರು ಜನ ಇದ್ದಾರೆ. ಗೇಟಲ್ಲಿ ಬಂದಾಗ್ಬಿಡೋದಂತ ಸ್ವಲ್ಪ ಭಯ ಆಗ್ತಿದೆ. ಟಿಕೆಟ್ ಪ್ರೈಸ್ ಮಾತಾಡೋಕೆ ಹೋದರೆ ಮಧುರೈಯಿಂದ ನೀವು ಬೆಂಗಳೂರಿಗೆ ಹೋದರೆ 1575 ಕೊಡಬೇಕು ವಿತ್ ಕೇಟ್ರಿಂಗ್ ಚಾರ್ಜಸ್ಸು. ನಾರ್ಮಲ್ CCಗೆ, ಎಕ್ಸಿಕ್ಯೂಟಿವ್ಗೆ 2865 ಏನೋ ಕೊಡಬೇಕು. ನಾನು ಒಳಗಡೆ ಹೋಗ್ಬಿಡ್ತೀನಿ ಗುರು, ಯಾಕಂದರೆ ಕ್ಲೋಸ್ ಆಗಿಬಿಟ್ರೆ ಒಂದು ಭಯ. ಸೊ 1875 ಬಂದು ನಾರ್ಮಲ್ CC, ಅದರಲ್ಲಿ ಫುಡ್ ಇನ್ಕ್ಲೂಡೆಡ್ ಇರುತ್ತೆ. ಕೇಟ್ರಿಂಗ್ ಚಾರ್ಜಸ್ ಬಂದು 364. ನಿಮ್ಗೆ ಬೇಕಂದರೆ ಆಪ್ಷನ್ ನೀವು ನೋ ಕೊಡ್ಬೋದು, ಫುಡ್ ಬೇಡ ಅಂದರೆ. ಅಲ್ಲಿ ನಿಮ್ಮದು ಕೇಟ್ರಿಂಗ್ ಚಾರ್ಜಸ್ ಕಡಿಮೆ ಆಗಿಬಿಡುತ್ತೆ. ಚೇರ್ ಕಾರಲ್ಲಿ 419 ರೂಪೀಸು, ಅಲ್ಲೂ ನೀವು ನೋ ಫುಡ್ ಅಂತ ಕೊಟ್ಬಿಟ್ರೆ ಅಷ್ಟು ರೇಟ್ ಬಂದು ನಿಮ್ದು ಕಡಿಮೆ ಆಗಿಬಿಡುತ್ತೆ. ಇವಾಗ ಇದು ಹೊರಟ್ಲಿ, ಆಮೇಲೆ ನಿಮಗೆ ಬೆಂಗಳೂರಿಂದ ಮಧುರೈಗೆ ಎಷ್ಟು ಟಿಕೆಟ್ ಪ್ರೈಸ್ ಆಗುತ್ತೆ ಅದು ನಾನು ಹೇಳ್ತೀನಿ. ಗುರು ಹೆವಿ ರಶ್ಶು. ಕರೆಕ್ಟ್ ಟೈಮಿಗೆ ನಾನು ವಂದೇ ಭಾರತ್ ಒಳಗಡೆ ಬಂದುಬಿಟ್ಟೆ, ಯಾಕಂದರೆ ಒಂದು ಸ್ವಲ್ಪ ಸೆಕೆಂಡ್ ಆದಮೇಲೆ ವಂದೇ ಭಾರತ್ ಹೊರಟ್ಬಿಟ್ಟಿದೆ ಸೇಲಂ ಜಂಕ್ಷನಿಂದ. ಸೇಲಮಿಂದ ಕೃಷ್ಣರಾಜಪುರಂವರೆಗೂ 245 ಕಿಲೋಮೀಟ್ರ್ ನಾನ್ ಸ್ಟಾಪ್ ರನ್ ಇದೆ. ನೋಡೋಣ ಸ್ಪೀಡ್ ಎಷ್ಟು ಟಚ್ ಮಾಡುತ್ತೆ, ಅದೊಂದು ಚೆಕ್ ಮಾಡಬೇಕು. ಅದಾದಮೇಲೆ ನಾವು ರೂಟ್ ಹೋಗ್ತಿರೋದು ವಯ ಜುಲಾರ್ಪೇಟೆ ಬೈಪಾಸು, ಹೊಸೂರು ಕಡೆಯಿಂದ ನಾವು ಹೋಗ್ತಿಲ್ಲ. ಸೊ ಫುಲ್ ಡಬಲ್ ಲೈನು, ಫುಲ್ ಪರ್ಮಿಸಬಲ್ ಸ್ಪೀಡ್ ಇದೆ. ನೋಡೋಣ ಎಷ್ಟು ಟಚ್ ಹೊಡಿಯತ್ತಿದ್ದು. ಇವಾಗ ಮಾತಾಡೋಕೆ ಹೋದರೆ ಟಿಕೆಟ್ ಪ್ರೈಸು ಬೆಂಗಳೂರು ಕಂಟಿಂದ ಮಧುರೈ ಜಂಕ್ಷನ್ವರೆಗೂ. ಸೊ ನಾರ್ಮಲ್ CCಯಲ್ಲಿ ನಿಮಗೆ 1740 ಕೊಡಬೇಕಾಗತ್ತೆ. ಅದರಲ್ಲಿ 530 ಬಂದು ನಿಮ್ಮದು ಕೇಟ್ರಿಂಗ್ ಚಾರ್ಜಸ್ಸು. ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿ ನಿಮಗೆ 3060 3060 ರೂಪಾಯಿ ಕೊಡಬೇಕಾಗತ್ತೆ. ಅದರಲ್ಲಿ ನಿಮಗೆ ಕೇಟ್ರಿಂಗ್ ಚಾರ್ಜಸ್ಸು 613 ರೂಪಾಯಿ.
ಸೊ ಅದು ನಿಮ್ಗೆ ಬೇಡ ಅಂದರೆ ನೀವು ಕೇಟ್ರಿಂಗ್ ಚಾರ್ಜಸ್ ಆಪ್ಷನ್ ನೋ ಕೊಡ್ಬೋದು. ಅಷ್ಟು 5:30 ಬಂದು CCL ಮೈನಸ್ ಆಗಿಬಿಡುತ್ತೆ, 6:13 ಬಂದು ಎಕ್ಸಿಕ್ಯೂಟಿವ್ ಅಲ್ಲಿ ಮೈನಸ್ ಆಗಿಬಿಡುತ್ತೆ. ಬಟ್ ಆಲ್ಮೋಸ್ಟ್ 7 hours 15 7 hours 45 minutes ತೊಗೊಳುತ್ತೆ. ಐ ಗೆಸ್ ಬೆಂಗಳೂರು ಕಂಡು ಮದುವೆ ಹೋಗುವಾಗ 8 hours ಸಮಥಿಂಗ್ ತೊಗೊಳುತ್ತೆ. ಸೊ ಲಾಂಗ್ ರನ್ ಇದೆ. ಸೊ ಫುಡ್ ಐಟಮ್ ನೀವು ಮಧ್ಯಾಹ್ನ ಹೋಗೋದು 1:30ಗೆ, ಅದು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಸೊ ಬೇಕಂದರೆ ನೀವು ಮನೆಯಿಂದನೇ ಊಟ ಮಾಡ್ಕೊಂಡು ಲೈಕ್ ಪ್ರಿಪೇರ್ ಮಾಡ್ಕೊಂಡು ಬಾಕ್ಸಲ್ಲಿ ತೊಗೊಂಬರ್ಬೋದು, ಅದು ನಿಮ್ಮ ಇಷ್ಟ. ಸೊ ಇದೇ ಟಿಕೆಟ್ ಪ್ರೈಸು. ಸೊ ನೀವು ನೋಡ್ಕೊಂಬಿಡಿ, 3,060 ರೂಪಾಯಿಗಳು ಲೈಕ್ ಹೆವಿ ಎಕ್ಸಿಕ್ಯೂಟಿವ್ ಮಾತ್ರ. ನಮ್ಮ ಬೆಂಗಳೂರು ಕಂಟೋನ್ಮೆಂಟು ಮತ್ತು ಕೊಯಂಬತ್ತೂರು ಒಂದೇ ಭಾರತ್ ಕ್ರಾಸಿಂಗ್ ಇದೆ. ಸೊ ಸದ್ಯಕ್ಕೆ ಗ್ಲಾಸ್ ಹತ್ರನೇ ನಿಂತ್ಕೊಂಡ್ಬಿಡೋಣ, ಕ್ರಾಸಿಂಗ್ ಕ್ಯಾಪ್ಚರ್ ಮಾಡೋಣ, ನಿಮ್ಗೆ ತೋರ್ಸೋಣ. ನೋಡಿದಲ್ಲ ನೀವು ಕ್ರಾಸಿಂಗು ವಿದಿನ್ ಆಫ್ ಸೆಕೆಂಡ್ಸ್ 3-4 ಸೆಕೆಂಡ್ಸಲ್ಲಿ 7 ಕ್ರಾಸ್ ಹೊಡೆದ್ಬಿಡ್ತು. ಅದು ಅಪ್ರಾಕ್ಸಿಮೇಟ್ಲಿ 100-110 ಸ್ಪೀಡಲ್ಲಿತ್ತು. ಇದು ನಮ್ಮದು ಅಪ್ರಾಕ್ಸಿಮೇಟ್ಲಿ 100-105 ಸ್ಪೀಡಲ್ಲಿತ್ತು. ಸೊ ವಿದಿನ್ ಆಫ್ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ ಕ್ರಾಸಿಂಗ್ ಮುಗಿದ್ಬಿಡ್ತು. ನಮ್ಮದು ಸದ್ಯಕ್ಕೆ ಕಾಫಿ ಪ್ರೀ ಮಿಕ್ಸ್ ಬಂದುಬಿಟ್ಟಿದೆ. ಇದರಲ್ಲಿ ಹಾಟ್ ವಾಟರ್ ಮಿಕ್ಸ್ ಮಾಡ್ತಾರೆ, ನಾವಿವಾಗ ಕಾಫಿ ಎಂಜಾಯ್ ಮಾಡ್ತೀವಿ. ಇದ್ರದ್ದು ತುಂಬ ಅವಶ್ಯಕತೆ ಇತ್ತು ಗುರು, ಲೈಕ್ ತುಂಬ ಅವಶ್ಯಕತೆ ಇತ್ತು. ನಾನು ಸದ್ಯಕ್ಕೆ ಬಂದುಬಿಟ್ಟಿದ್ದೀನಿ ಎಕ್ಸಿಕ್ಯೂಟಿವ್ ಚೇರ್ ಕಾರಲ್ಲಿ. ಸೊ ಇದರಲ್ಲಿ ನೀವು ನೋಡ್ಬೋದು 2:2 ಕಾನ್ಫಿಗರೇಷನ್ ಇರುತ್ತೆ. ಅದಾದಮೇಲೆ ನೀವು ಚೇರ್ ಒಳಗೆ ಹೋದರೆ ಲೈಕ್ ನಮ್ಮ ಸೀಟು ಇದರಲ್ಲಿ ತುಂಬ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಗೆ ಎಕ್ಸ್ಟ್ರಾ ಕುಷನ್ ಕೊಟ್ಟಿರ್ತಾರೆ. ಅದಾದಮೇಲೆ ನಿಮಗೆ ಇಲ್ಲಿ ಲೈಕ್ ರಿಕ್ಲೈನ್ ಮಾಡಬೇಕಂದ್ರೆ ಇಲ್ಲಿ ಪುಷ್ ಬಟನ್ ಇದೆ. ಇಲ್ಲಿ ನಿಮಗೆ ಫುಡ್ ಟ್ರೇ ಸಿಗುತ್ತೆ. ಸೊ ಇದ್ರ ಓಪನ್ ಮಾಡಿ ನೀವು ಫುಡ್ ಟ್ರೇ ಓಪನ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಸಾಕೆಟ್ ಸಿಗುತ್ತೆ. ಇಲ್ಲಿ ನಿಮಗೆ ಟೈಪ್ A ಚಾರ್ಜಿಂಗ್ ಸಾಕೆಟು, ಇಲ್ಲಿ ಟೈಪ್ C, ಇಲ್ಲಿ ನಾರ್ಮಲ್ ಸಾಕೆಟು. ನಿಮ್ಗೆ ಇಲ್ಲಿ ಫುಡ್ ಟ್ರೇ ಸಿಗುತ್ತೆ. ಸೊ ಫುಡ್ ಟ್ರೇಸ್ಟು ಹಿಂಗೆ ಓಪನ್ ಮಾಡ್ಬೋದು. ಸೊ ಕ್ಲೋಸ್ ಮಾಡೋಕ್ಕೆ ನೀವು ಈ ಲೀವರ್ನ ಪ್ರೆಸ್ ಮಾಡಬೇಕು, ಇದು ಆಟೋಮ್ಯಾಟಿಕಾಗಿ ಕ್ಲೋಸ್ ಆಗಿಬಿಡುತ್ತೆ. ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಸಿಗುತ್ತೆ. ಇಲ್ಲಿ ನಿಮಗೆ ಲೈಕ್ ಕೋಟ್ ಹ್ಯಾಂಗಿಂಗ್ ಒಂದು ಕ್ಲಿಪ್ ಸಿಕ್ಬಿಡತ್ತೆ ಇಲ್ಲಿ. ಅದಾದಮೇಲೆ ಇಲ್ಲಿ 2 ಕಡೆಯೂ ನಿಮಗೆ ಗ್ರ್ಯಾಬಿಂಗ್ ಹ್ಯಾಂಡಲ್ ಸಿಕ್ಬಿಡುತ್ತೆ. ಅದಾದಮೇಲೆ ನಿಮ್ಗೆ ಇಲ್ಲಿ ಟಚ್ ಲೈಟ್ ಸೇಮು CC ಥರ ಸಿಗುತ್ತೆ. ದೊಡ್ಡ ವಿಂಡೋ ಅಂತೂ ನಾರ್ಮಲಾಗಿ ಸಿಗುತ್ತೆ. ವಿಂಡೋ ಶೇಡ್ ಇಲ್ಲಿ ನಿಮ್ಗೆ ಸಿಗುತ್ತೆ. ನಾರ್ಮಲಿ ಇದೆಲ್ಲ ಸೇಮ್ ಆಗೇ ಇರುತ್ತೆ. ಸೊ ಇದು ಇನ್ನೊಂದು ಫೀಚರ್ ಏನಂದರೆ ರೊಟೇಟ್ ಆಗುತ್ತೆ ಈ ಸೀಟ್ಸ್ ಎಲ್ಲ. ಹೆಂಗೆ ರೊಟೇಟ್ ಆಗುತ್ತೆ ಅದು ನಿಮ್ಗೆ ಹೇಳ್ಕೊಡ್ತೀನಿ ನಾನು. ಈ ಸೀಟ್ನ ಅನ್ಲಾಕ್ ಮಾಡೋಕ್ಕೆ, ರೊಟೇಟ್ ಮಾಡೋಕ್ಕೆ ಇಲ್ಲೊಂದು ಲೀವರ್ ಸಿಗುತ್ತೆ, ಅಲ್ಲಿ ಕಾಣಿಸ್ತಿರ್ಬೋದಲ್ಲ. ಸೊ ಆ ಲೀವರ್ನ ನೀವು ಕಾಲಲ್ಲಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಮೆಕ್ಯಾನಿಸಮ್ ಅನ್ಲಾಕ್ ಆಗುತ್ತೆ. ಸೊ ನೀವು ಅನ್ಲಾಕ್ ಆದರೆ ನೀವು ಸೀಟ್ನ ಹಿಂಗೆ ಮಾಡ್ಬೋದು. ಬೇಕಂದರೆ ಫುಲ್ ರೊಟೇಟ್ ಮಾಡಿ ನೀವು 4 ಜನ ಇದ್ದರೆ ಮಾತಾಡ್ಕೊಬೋದು, ಇಲ್ಲಾಂದರೆ ಇಲ್ಲೇ ಬಿಟ್ಬಿಟ್ಟು ಆರಾಮಾಗಿ ವಿಂಡೋಸಿಂದ ಸೀನ್ ಎಲ್ಲ ಎಂಜಾಯ್ ಮಾಡ್ಬೋದು. ಸದ್ಯಕ್ಕೆ ರಾತ್ರಿ ಆಗಿಬಿಟ್ಟಿದೆ, ನಿಮಗೆ ಇವಾಗ ವ್ಯೂಸ್ ಏನು ಕಾಣಿಸ್ತಿರಲ್ಲ. ನಮ್ಮ ಚೇರ್ ಕಾರ್ ಸೀಟಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. ಸೊ ECLಂದ ಬಂದುಬಿಟ್ಟೆ. ECL TT ಅವರೆಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ತೊಗೊಂಬಂದೇ ಕೂಡಿಸ್ಬಿಟ್ಟಿದ್ದಾರೆ. ಅದೇನಕ್ಕೆ CCL ಇರೋ ಚೇರು ಅಲ್ಲಿ ಲೈಕ್ CCL ಇರೋ ಟಿಕೆಟು ECL ಬಂದು ಕೂಡಿಸ್ಬಿಟ್ರೆ ಚೆನ್ನಾಗಿರಲ್ಲ. ಯಾಕಂದರೆ ನಮಗೆ ವೀಡಿಯೋ ಮಾಡೋಕ್ಕಾಗಲ್ಲ, ನಾವು ವೀಡಿಯೋ ಮಾಡಿ ನಿಮಗೆ ತೋರಿಸ್ಬೇಕಲ್ಲ. ಹೆಂಗೋ ಒಂದು ಸ್ವಲ್ಪ ವೀಡಿಯೋ ಮಾಡಿ ಹಾಕಿದ್ದೀನಿ, ಬಟ್ ಪರವಾಗಿಲ್ಲ ಬಿಡಿ. ಇನ್ನೂ ಅಪ್ರಾಕ್ಸಿಮೇಟ್ಲಿ 130 ಕಿಲೋಮೀಟರ್ಸ್ ನಮ್ಮ KGM ಇದೆ, ಕೃಷ್ಣರಾಜಪುರಮು. ಸೊ ಸೌತ್ ವೆಸ್ಟರ್ನ್ ರೈಲ್ವೇಸ್ ಅವರು, ನಮ್ಮ ಕರ್ನಾಟಕದವರು, ನಮ್ಮ ಬೆಂಗಳೂರವರು ಹೆಂಗೆ ಈ ವಂದೇ ಭಾರತ್ನ ವೆಲ್ಕಮ್ ಮಾಡೋಕ್ಕೆ ಇದು ಮಾಡಿದಾರೋ, ಲೈಕ್ ಪ್ರಿಪ್ರೇಷನ್ ಮಾಡಿದಾರೋ, ಅದು ನೋಡೋದು ಸ್ವಲ್ಪ ಮಜಾ ಇರುತ್ತೆ. ಸೊ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಸದ್ಯಕ್ಕೆ ತಿರ್ಗಾ ನಮ್ಮದು ಡಿನ್ನರ್ ಬಂದುಬಿಟ್ಟಿದೆ. ಇನಾಗ್ರಲ್ ರನ್ನಲ್ಲಂತೂ ನಾವು ತಿಂದ್ಕೊಂಡು ಆರಾಮಾಗಿ ಹೋಗ್ತೀವಿ. ಸೊ ಓಪನ್ ಮಾಡೋಣ, ನೋಡೋಣ ಏನಿದೆ. ಐ ಗೆಸ್ ಸೇಮೇ, ಲೈಕ್ ಅದೇ ಏನು ಬೆಳಗ್ಗೆ ಸಿಕ್ತು, ಏನು ಮಧ್ಯಾಹ್ನ ಸಿಕ್ತು ಅದು ಸೇಮ್. ಇಲ್ಲ, ಗೋಬಿ ಮಂಚೂರಿ ಇದೆ ಅಷ್ಟೇ. ಇಲ್ಲಿ ನೋಡಿ, ನಮ್ಮ ಫ್ರೆಂಡ್ ಒಬ್ಬನು ಓಪನ್ ಮಾಡಿಬಿಟ್ಟ. ಪಲಾವು, ಇದು ರೋಟಿನೇ, ಇದು ಬೋಟಿ ಅಂದರೆ ಪಾಪಡು, ಇದು ಗೋಬಿ ಮಂಚೂರಿ, ತಿರ್ಗಾ ಮೈಸೂರು ಪಾಕ್ ತಿಂದು ಸಾಕಾಯ್ತು ನಮಗೆ. ನಾವು ಟೇಸ್ಟ್ ಮಾಡೋಣ ಊಟ, ನೋಡೋಣ ಟೇಸ್ಟ್ ಹೆಂಗಿದೆ, ನಿಮ್ಗೆ ಆಮೇಲೆ ರಿವ್ಯೂ ಕೊಡೋಣಪ್ಪ ಹೆಂಗಿದೆ ಅಂತ. ಬ್ಯಾರಿಗೇಟಿಂಗ್ ಇದ್ದು ಬೆಸ್ಟ್ ಆ್ಯಕ್ಚುಲಿ. ಬ್ಯಾರಿಗೇಟಿಂಗ್ ಎಲ್ಲ ಸ್ಟೇಷನ್ ಮಾಡಬೇಕು. SRL ಎಲ್ಲೂ ಬ್ಯಾರಿಗೇಟಿಂಗ್ ಹಾಕಿಲ್ಲ. ಅದೇ ಇದೆ ಪೂರ್ತಿ ರೂಟೀನ್ ಇದೆ ಜಾಸ್ತಿ. ಮದುವೆ ಟ್ರೈನ್ಗೆ ಜಾಸ್ತಿ ಸ್ಕೂಲ್ ಮಕ್ಕಳೆಲ್ಲ ಸ್ಟೇಜ್ ಇಲ್ಲೇ ಇದೆ. ಬಾಸ್ ಇದ್ದಾರೆ, ಐ ಗೆಸ್ ರಿವರ್ ಸೈಡ್ ಇದು ಮಾಡೋದು. PR ಇಲ್ಲ ಸ್ಟೆಪ್ ಮಾಡಬೇಕು. ಇದು ಸದ್ಯಕ್ಕೆ ನಾವು ರೀಚ್ ಆಗಿಬಿಟ್ಟಿದ್ದೀವಿ ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್ಗೆ. ಸೊ ಇಲ್ಲೊಂದು ಫಂಕ್ಷನ್ ಇದೆ, ನಿಮ್ಗೆ ಸ್ಟಾರ್ಟಿಂಗೆಲ್ಲ ನಾನು ತೋರಿಸಿದೆ, ಸ್ಟೇಜ್ ಎಲ್ಲ ಹಾಕಿದ್ರು. ಬಟ್ ನಾನು ಇಲ್ಲೇ ಡಿಬೋರ್ಡ್ ಮಾಡ್ತಿದ್ದೀನಿ. ಫಂಕ್ಷನ್ ಜಾಸ್ತಿ ನೋಡೋಕ್ಕಾಗಲ್ಲ, ಯಾಕಂದರೆ ನಂಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಬಂದುಬಿಟ್ಟಿದೆ, ಲಾಸ್ಟ್ ಮೂಮೆಂಟ್ ಕೆಲಸ. ನಿಮ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋದು ಮರ್ತುಬಿಟ್ಟಿದೆ. ಈ ವಂದೇ ಭಾರತ್ ಬಂದು 6 days ವೀಕಲ್ಲಿ ಓಡೋದೆ, 1 day ಓಡಲ್ಲ. ಅದು ಬಂದು ಟ್ಯೂಸ್ಡೇ.
ಸೊ ಇದೊಂದು ಇನ್ಫಾರ್ಮೇಷನ್ ಇದ್ಬಿಟ್ಟಿತ್ತು. ಅದಾದ್ಮೇಲೆ ಡಿನ್ನರ್ ರಿವ್ಯೂ ಕೊಡೋಕೆ ಹೋದರೆ ಡಿನ್ನರು ಚೆನ್ನಾಗಿತ್ತು, ಊಟ ಎಲ್ಲ ಚೆನ್ನಾಗಿತ್ತು ಇದರಲ್ಲಿ. ಇದು ಬರೀ ಇನಾಗ್ರೇಷನ್ ಊಟ ಮಾತ್ರ, ಕಮರ್ಷಿಯಲಲ್ಲಿ ಈ ಥರ ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ಅದು ಸ್ವಲ್ಪ ಚೇಂಜಸ್ ಇರ್ಬೋದು. ಅದಾದಮೇಲೆ ಮಾತಾಡೋಕೆ ಹೋದರೆ ಇದು ನನ್ನ ಈ ಚಾನಲ್ದು ಮೊದಲ ಇನಾಗ್ರೇಷನ್ ಒಂದೇ ಬರೋದು. ಸೊ ನಿಮ್ಮ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಅದಾದಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಶೇರ್ ಮಾಡಿ, ತುಂಬ ಶೇರ್ ಮಾಡಿ, ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ ಸಿಗಲಿ, ವ್ಯೂಸ್ ಸಿಗಲಿ. ಸೊ ನಾವು ಗ್ರೋತ್ ಆಗೋಣ ಕನ್ನಡದಲ್ಲಂತ. ಇನ್ನೊಂದು ಹೇಳಕ್ಕೆ ಹೋದರೆ ಏನಾದರೂ ಶಬ್ದ ಪದಗಳ ಮಿಸ್ಟೇಕ್ ಆಗಿದ್ರೆ ನಾನು ಕ್ಷಮಿಸ್ಬಿಡಿ, ಯಾಕಂದರೆ ನಾನೊಬ್ಬ ನಾರ್ತ್ ಇಂಡಿಯನ್ ಹುಡುಗ, ಇಲ್ಲಿ ಬಂದು ಕನ್ನಡ ಕಲಿತು ನಿಮ್ಮ ಕನ್ನಡದಲ್ಲಿ ಕಂಟೆಂಟ್ ಪ್ರೊವೈಡ್ ಮಾಡ್ತೀನಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ.